ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ ಅಪ್ಲಿಕೇಶನ್ ಅನ್ನು ಹಾಕಿ ಎಕ್ಸಾಮಿನ ಹೊಸ್ತಿಲಲ್ಲಿ ಬಂದು ನಿಂತಿದಿರಲ್ಲೋ ಅವರಿಗೆಲ್ಲರಿಗೂ ಮೊದಲಿಗೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಇವತ್ತು ನಾನ್ ರೆಕಾರ್ಡ್ ಮಾಡ್ತಿರೋ ದಿನ 23ನೇ ತಾರೀಕು. ಇನ್ನು 2 ದಿನ ಬಿಟ್ರೆ ಮೊದಲನೇ CBT 1ಗೆ ಮೊದಲನೇ ಟೆಸ್ಟ್ ಸ್ಟಾರ್ಟ್ ಆಗ್ತದೆ. ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರಲ್ಲ ಅವರಲ್ಲಿ ಮನಸ್ಸಲ್ಲಿ ಏನಾಗಿರ್ತದೆ, ಒಂದು ಕ್ವಶನ್ ಬಂದಿರುತ್ತೆ. ಅಂದ್ರೆ ತುಂಬಾ ಜನರಲ್ಲಿ ಬಂದಿರುತ್ತದೆ. ಯಾಕಂತಂದ್ರೆ ನಾವೆಲ್ಲರೂ ಈಗಾಗಲೇ ಎಕ್ಸಾಮ್ ಪ್ರಿಪರೇಷನ್ ಅಂತೇನೋ ಮಾಡ್ಬಿಟ್ವಿ. ಹಾಗಾದ್ರೆ ಕಟ್ ಆಫ್ ಮಾರ್ಕ್ಸ್ ಎಷ್ಟ್ ನಿಂದಿರ್ಬೋದಪ್ಪ, ನಾವ್ ಎಷ್ಟ್ ಮಾರ್ಕ್ಸ್ ತಗೊಂಡ್ರೆ ನಾವ್ ಏನಾಗಬಹುದು, ಸೆಲೆಕ್ಟ್ ಆಗ್ಬೋದು, ಎಷ್ಟ್ ಮಾರ್ಕ್ಸ್ ತಗೊಂಡ್ರೆ ನಮ್ಮ ಕನಸಿನ ಉದ್ಯೋಗ ನಮ್ಮ ಕೈಯಲ್ಲಿ ಇರ್ತದೆ ಅಂತದೊಂದು ಏನಾಗಿರ್ತದೆ ನಿಮ್ ಮನಸ್ಸಿನಲ್ಲಿ ಪ್ರಶ್ನೆ ಬಂದಿರಬಹುದು. ಆದ್ರಿಂದ ಅದನ್ನ ನಾವು ಈ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ್ರೆ ಬಗೆಹರಿಸ್ಕೊಳ್ಳೋಣ. ಯಾಕಂತಂದ್ರೆ ನಾವು ಯಾವ ರೀತಿ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋದು ನಮಗೆ ಸ್ಪಷ್ಟವಾಗಿರ್ಬೇಕು. ಯಾಕಂದ್ರೆ ಮೊದಲು ನಮಗೆ ಗುರಿ ಏನಾಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು. ಗುರಿ ಇರ್ಲಿಲ್ಲಪ್ಪ ಅಂತಂದ್ರೆ ನಾವು ಯಾವ ಹಾದಿಯಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ನಮಗ ಅಸ್ಪಷ್ಟತೆವಾಗಿರ್ತದೆ. ಉದಾಹರಣೆಗೆ ನೀವು ತಿಳ್ಕೊಳ್ಬಹುದು, ಒಂದು ಸಮುದ್ರದಲ್ಲಿ ಹೋಗ್ತಾ ಇದ್ರ ಅಂತ ತಿಳ್ಕೊಳ್ಳಿ, ನಿಮ್ ಕೈಯಲ್ಲಿ ಒಂದು ಮ್ಯಾಪ್ ಇರ್ಲಿಲ್ಲಪ್ಪ ಅಂತಂದ್ರೆ ನೀವ್ ಯಾವ ದಿಕ್ಕಿಗೆ ಹೋಗ್ಬೇಕನ್ನೋ ಒಂದು ಮ್ಯಾಪ್ ಇರಲಿಲ್ಲ ಅಂತಂದ್ರೆ ಸಮುದ್ರದಲ್ಲಿ ನಿಮ್ಮ ಪ್ರಯಾಣ ಏನಾಗಿರ್ತದೆ, ಆ ಕಡೆ ಈ ಕಡೆ ಹೋಗಿ ನೀವ್ ಏನಾಗ್ಬೋದು, ದಡವನ್ನ ತಲುಪದೇ ಇರ್ಬೋದು. ಆದ್ದರಿಂದ ನಾವೊಂದು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡುವಾಗ ನಮಗೊಂದು ಗುರಿ ಅಂದ್ರೆ ನಾವು ಎಷ್ಟು ಮಾರ್ಕ್ಸ್ ಅನ್ನ ತಗೋಬೇಕಪ್ಪ, ಒಂದ್ 5 ಮಾರ್ಕ್ಸ್ ಆ ಕಡೆ ಈ ಕಡೆ ಆಗ್ಬೋದು, ಒಂದ್ 5 ಇಷ್ಟೊಂದು ನಾವು ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಮಾರ್ಕ್ಸ್ ನಾವು ಪಡಿಲೇಬೇಕಂದಾಗ ಏನಾಗುತ್ತದೆ, ನಾವು ಸ್ಟಡಿ ಮಾಡುವಂತ ಮೆಥಡ್ ಅದೇ ತರ ಇರುತ್ತೆ. ಆತರ ನಾವು ಆ ಹಾದಿಯಲ್ಲಿ ನಡ್ಕೋತ ಹೋದಾಗ ಮಾತ್ರ ಏನಾಗ್ಬೋದು, ಉದ್ಯೋಗವನ್ನ ಪಡಿಬಹುದು. ಯಾಕಂದ್ರೆ ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ಎಕ್ಸಾಮ್ ಹೋದೆ, ಅಪ್ಲಿಕೇಶನ್ ಹಾಕಿದೆ, ಎಕ್ಸಾಮ್ ಹೋದೆ ಅಂತ ಹೋದ್ರೆ ಈಗಿನ ಕಾಲದಲ್ಲಿ ನೀವು ಪಾಸ್ ಆಗಲ್ಲ. ಆಲ್ರೆಡಿ ನೀವು ತುಂಬಾ ಎಕ್ಸಾಮ್ ಬರೆದಿರ್ತೀರಾ, ನಿಮ್ಗೆ ಗೊತ್ತಿರ್ತದೆ. ಪ್ರಾಮಾಣಿಕವಾಗಿ ಯಾರೆಲ್ಲ ಪ್ರಯತ್ನ ಮಾಡ್ತಿರೋಲ್ಲೋ ಅವ್ರ ಮಾತ್ರ ಎಕ್ಸಾಮ್ಗೆ ಪಾಸ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ಮುಂದೆ ಕಾಣ್ತಾ ಇರ್ಬೋದು, ಇದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಮೇಲೆ ಟೆಕ್ನಿಷಿಯನ್ ಗ್ರೇಡ್ ಒಂದು ಏನಾಗಿದೆ ಅಂತಂದ್ರೆ 2019ರಲ್ಲಿ ಬಿಟ್ಟಿರ್ತಕ್ಕಂತ ಒಂದು ಕಟ್ ಆಫ್ ಮೆರಿಟ್ ಲಿಸ್ಟ್ ಇಲ್ಲಿ ಬಿಟ್ಟಿದ್ದಾರೆ. ಡೇಟ್ ನೋಡ್ಬೋದು ನೀವು, 19/7/2019. ಇದು ಯಾರು ಬಿಟ್ಟಿದ್ದಾರೆ, RRB ಬೆಂಗಳೂರು ಯಾರ್ಯಾರು ಅಪ್ಲಿಕೇಶನ್ ಹಾಕಿದಾರಲ್ಲ ಅವ್ರಿಗೆಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಮೆಸೇಜ್. ಹಾಗಾದ್ರೆ ಇದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬಹುದು, ನೀವು ನೋಡ್ರಿ ಇಲ್ಲಿ ಗೊತ್ತಾಗತ್ತೆ. ಅನ್ರಿಸರ್ವ್ 72, OBC 60, ST 54, OBC 69, SC 60 ಈ ರೀತಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನು ಫಸ್ಟ್ ನೀವು ನೋಡಿದ ತಕ್ಷಣ ನಿಮಗೆ ಸರಿಯಾಗಿ ಅರ್ಥ ಆಗುದಿಲ್ಲ. ಯಾಕಂತಂದ್ರೆ ಇದೇನ್ CBT 1 ಅಥವಾ CBT 2 ಏನ್ ಸೈಕೋ ಟೆಸ್ಟ್ ಅಥವಾ ಟೋಟಲ್ ಆಗಿ ಒಂದೇ ಸಲ ಬಿಟ್ಟಿದಾರೋ, ಈಗ ನಿಮ್ಗೊಂದು ಏನೋ ಗೊಂದಲ ಆಗ್ತದೆ. ಆದ್ರೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಂತಂದ್ರೆ ನಾವ್ ಇನ್ನೊಂದನ್ನ ನೋಡ್ಬೇಕಾಗ್ತದೆ. ಏನಪ್ಪಾ ಅಂತಂದ್ರೆ ಅದು ಈ ತರ ಟೋಟಲ್ ಆಗಿರುವಂತ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದರ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ಅರ್ಥ ಮಾಡ್ಕೊಂಡು ಅಂತಂದ್ರೆ ಅವ್ರು ಏನ್ ಬಿಟ್ಟಿದಾರೆ ಅಂತ ನಿಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ. ಇದನ್ನ ನಾವು ಅರ್ಥ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ಅಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಾರಲ್ಲ ALPಗೆ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಸೆಂಡ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ನಾವು ಎಕ್ಸಾಮ್ ಬರೆಯೋದು ಎಷ್ಟು ಪ್ರಮುಖವಾಗಿರ್ತದಲ್ಲ ಅಷ್ಟೇ ಪ್ರಮುಖವಾದದ್ದು ಅದರ ರಿಕ್ವೈರ್ಮೆಂಟ್ ಪ್ರೊಸೆಸ್ ಅನ್ನ ತಿಳ್ಕೊಳ್ಳುವುದು. ಅದು ಯಾವ ರೀತಿ ಅವ್ರು ಸೆಲೆಕ್ಟ್ ಮಾಡ್ಕೋತಾರ ಅಂತಕ್ಕಂಥದ್ದು ನಾವು ತಿಳ್ಕೊಂಡ್ರೆ ಮಾತ್ರ ನಮ್ಮ ಕಟ್ ಆಫ್ ಮಾರ್ಕ್ಸ್ ಎಷ್ಟು ನಿಂದಿರುತ್ತೆ, ನಾವು ಎಷ್ಟು ಮಾರ್ಕ್ಸ್ ತಗೊಳ್ಬಹುದು ಅಂತ ನಮಗೆ ಒಂದು ಗುರಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಆದ್ರಿಂದ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರಲ್ಲ ಫಸ್ಟ್ ಏನ್ ಮಾಡ್ರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನಂತರೂ ಬರ್ಲಿಕ್ಕೆ ಹೋಗ್ಬೇಡಿ. ಈಗ ಇಲ್ಲಿ ನೋಡ್ತಾ ಇರೋದು ಏನಂತಂದ್ರೆ RRB ALP ಏನ್ ರಿಕ್ರೂಟ್ಮೆಂಟ್ ಇದೆಯಲ್ಲ ಅದರ ಒಂದು ಕಂಪ್ಲೀಟ್ ಆದಂತ ಪ್ರೊಸೆಸ್ ಯಾವ ರೀತಿ ಇರ್ತದೆ, ಅವರು ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ ಸ್ಟೆಪ್ ಬೈ ಸ್ಟೆಪ್ ಅದರ ಒಂದು ಚಾರ್ಟ್ ಮೂಲಕ ನಿಮ್ ಮುಂದಿಟ್ಟಿದ್ದೀನಿ. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಏನಾಗಿದೆ, ಒಂದು 25ರಿಂದ 30% ಕೆಲಸ ಮುಗಿದಾಗೇನೆ. ಯಾಕಂದ್ರೆ ಎಟ್ ಎಕ್ಸಾಮ್ ಇರ್ತಾವೆ, ಯಾವ್ಯಾವ್ದಕ್ಕೆ ಎಟ್ ಮಾರ್ಕ್ಸ್ ಇದೆ, ನಾವು ಅದನ್ನ ಯಾವ ರೀತಿ ಏನ್ ಮಾಡ್ಬೇಕು, ಪಾಸ್ ಆಗ್ಬೇಕು, ಮತ್ತೆ ನಮ್ಗೆ ಏನಂದ್ರೆ ಒಂದು ಪಾಸ್ ಆಗ್ಲಿಕ್ಕೆ ಎಷ್ಟು ಮಾರ್ಕ್ಸ್ ತಗೊಳ್ಬೇಕು ಅಂತಕ್ಕಂಥದ್ದನ್ನ ಇದನ್ನ ನೋಡಿದ್ರೆ ನಮಗೆ ಸರಿಯಾಗಿ ಅರ್ಥ ಆಗ್ಬಿಡ್ತದೆ. ನೀವೆಲ್ಲರೂ ಈಗಾಗಲೇ ತಿಳ್ಕೊಂಡಾಗ ಏನಂತಂದ್ರೆ ಇದಕ್ಕೆ 4 ಹಂತದ ಏನಿದೆ ಪ್ರೊಸೆಸ್ ಇರ್ತದೆ. ಒಂದನೇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಇರುತ್ತೆ CBT 1, ಆಮೇಲೆ CBT 2 ಇರುತ್ತೆ, ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ, ಅಂದ್ರೆ ಅದನ್ನ ನಾವು ಸೈಕೋ ಅಂತ ಕರಿತೀವಿ. ಇದಾದ ನಂತರ ಏನಿರೋದು ಲಾಸ್ಟಿಕ್ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಥವಾ ಮೆಡಿಕಲ್ ಟೆಸ್ಟ್ ಅಂತ ಬರ್ತದೆ. ಇದು ನೀವೀಗ ನಾಳೆ 25ನೇ ತಾರೀಕು ನೀವು ಬರೀಕ್ ಹೋಗ್ತಾ ಇರುವುದು ಯಾವ್ದಂತಂದ್ರೆ CBT 1 ಮೊದಲನೇ ಹಂತದ ಪರೀಕ್ಷೆಯನ್ನ ಬರ್ಲಿಕ್ಕೆ ನೀವೆಲ್ಲರೂ ಈಗ ಹೋಗ್ತಾ ಇದ್ರಿ. ಅಂದ್ರೆ ಎಕ್ಸಾಮಿನ ಹೊಸ್ತಿಲಲ್ಲಿ ನಿಂತಿದ್ದೀರಾ ನೀವು.
ಇದು ಎಷ್ಟ್ ಮಾರ್ಕ್ಸ್ ಇರ್ತದಪ್ಪ ಅಂತಂದ್ರೆ 75 ಮಾರ್ಕ್ಸ್ ನ ಪರೀಕ್ಷೆ ಇರ್ತತಿ. 75 ಮಾರ್ಕ್ಸ್ ನ ಪರೀಕ್ಷೆ ಇರ್ತತಿ. ಟೋಟಲ್ ಎಷ್ಟ್ ನಿಮಿಷ ಇರ್ತಾವಪ್ಪ ಅಂತಂದ್ರ 60 ನಿಮಿಷಗಳ ಪರೀಕ್ಷೆ ಇರ್ತತಿ. 75 ಮಾರ್ಕ್ಸ್ ಇರ್ತತಿ, 60 ನಿಮಿಷಗಳು ಇರ್ತಾವು. ಇದಕ್ಕ ನೆಗೆಟಿವ್ ಮಾರ್ಕ್ಸ್ ಇರ್ತತಿ. 1:3 ಅಂತ ಇರುತ್ತೆ. ಅಂದ್ರೆ 3 ತಪ್ಪಾದ್ರೆ 1 ಮಾರ್ಕ್ಸ್ ನ ಕಟ್ ಮಾಡ್ತಾರೆ. ಅದನ್ನ ತಲೆಯಲ್ಲಿ ಇಟ್ಕೊಳ್ಬೇಕು. ಹಾಗಾದ್ರೆ ಮುಂದಿನ ಹಂತಕ್ಕೆ ನಾವು ಹೋಗ್ಬೇಕಂದ್ರೆ ಎಷ್ಟ್ ಮಾರ್ಕ್ಸ್ ತಗೋಬೇಕಪ್ಪ? ಇಲ್ಲಿ ದಂಡಿಗೆ ಹಸರಲ್ಲಿ ಕೊಟ್ಟಿದೆ ನೋಡ್ಲಿ. ಅನ್ರಿಸರ್ವ್ ಅಂದ್ರೆ ಯಾರೆಲ್ಲ ರಿಸರ್ವ್ ಕ್ಯಾಟಗರಿಯಲ್ಲಿ ಬರಲ್ಲ ಅವರೆಲ್ಲರೂ 40% ಮಾರ್ಕ್ಸ್ ಅನ್ನ ತಗೊಳ್ಬೇಕು. ಒಬಿಸಿ ಅವರು 30% ಅನ್ನ ತಗೋಬೇಕು. SC ಅವರು 30 ತಗೋಬೇಕು. ST ಅವರು ಏನ್ ಮಾಡ್ಬೇಕಂದ್ರೆ 25% ಮಾರ್ಕ್ಸ್ ಅನ್ನ ತಗೊಂಡ್ರೆ ಏನಾಗಿದ್ರೆ ನೀವು ಕ್ವಾಲಿಫೈ ಆಗ್ತೀರಾ ಅಷ್ಟೇ. ಒಂದು ಕ್ವಾಲಿಫೈ ಆಗ್ತೀರಾ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ. ಉದಾಹರಣೆಗೆ ಏಟಾಗತ್ತಪ್ಪ 40 ಅಂತಂದ್ರೆ ಎಷ್ಟ್ ಮಾರ್ಕ್ಸ್ ಇದೆ? 75 40% ಅಂದ್ರೆ ಎಷ್ಟು? ಆಲ್ಮೋಸ್ಟ್ 30 ಆಗುತ್ತೆ. 75 30 ಆಗತ್ತೆ. 30% ಅಂದ್ರೆ 22 ಪಾಯಿಂಟ್ ಸಮಥಿಂಗ್ ಅಂತೂ ಹಾಗೆ ಆಗುತ್ತೆ. ಅಂದ್ರೆ ನೀವು ಟೋಟಲ್ ಆಗಿ 25ರಿಂದ 30 ತಗೊಂಡ್ರೆ ಕ್ವಾಲಿಫೈ ಏನು ಆಗ್ತೀರಾ. ಆದ್ರೆ ಎರಡನೇ ಹಂತಕ್ಕೆ ಅವ್ರು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋತಾರೆ, ಇಲ್ಲಿ ಸ್ವಲ್ಪ ದಂಡಿಗೆ ಪಿಂಕ್ ಕಲರ್ ಹಾಕಿದನ್ನ ನೋಡ್ಕೊಡ್ರಿ. ನೀವು ಎಕ್ಸಾಮ್ಗೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಮತ್ತೆ ಎಕ್ಸಾಮ್ಗೆ ಎಷ್ಟು ಪೋಸ್ಟ್ ಅನ್ನ ಕ್ವಾಲಿಫೈ ಮಾಡಿದಾರಲ್ಲ ಅದರ ಬೇಸ್ ಮೇಲೆ ಏನ್ ಮಾಡ್ಕೋತಾರ ಅವರು ಮುಂದಿನ ಹಂತಕ್ಕೆ ಸೆಲೆಕ್ಟ್ ಮಾಡ್ಕೋತಾರೆ. ಉದಾಹರಣೆಗೆ 15 ಟೈಮ್ಸ್ ಅಂತ ಕರೀತಾರೆ. ಅಂದ್ರೆ ಉದಾಹರಣೆಗೆ ನೀವು 100 ಪೋಸ್ಟ್ ಕಾಲ್ ಆಗಿದಾವ ಅಂತ ಅರ್ಥ ಮಾಡ್ಕೊಡ್ರಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ. 100 ಪೋಸ್ಟ್ ಕಾಲ್ ಆಗಿದಾವ ಅಂತ ತಿಳ್ಕೊರಿ. ಅದರ 15 ಪಟ್ಟು 100 ಇಂಟು 15 ಅಂದ್ರೆ ಎಷ್ಟಾಯ್ತು? 100 ಮಂದಿ ನೀವೇನಾಗ್ತೀರಾ? CBT 2 ಗೆ ಸೆಲೆಕ್ಟ್ ಆಗ್ತೀರಾ. ನಾನು ಉದಾಹರಣೆ 100 ಅಂತ ಹೇಳ್ತಾ ಇದ್ದೀನಿ. ಕಾಲ್ ಆಗಿರೋದು 5,000 ಚಿಲ್ಲರೆ ಆಗಿದಾವೆ. ಉದಾಹರಣೆಗೆ 100 ಅಂತ ಅರ್ಥ ಮಾಡ್ಕೊಂಡ್ರು ಇಂಟು 15 ಅಂದ್ರೆ 100 ಇಂಟು 15 ಅಂತ ಅರ್ಥ ಮಾಡ್ಕೊಂಡ್ರೆ 100 ಮಂದಿ ಏನಾಗ್ತದೆ? CBT 2 ಗೆ ಸೆಲೆಕ್ಟ್ ಆಗ್ತೀರಾ. ಆದ್ರೆ ನೀವು ಬರೀ 30 ತಗೊಂಡ್ರೆ ಸೆಲೆಕ್ಟ್ ಆಗ್ತೀರಾ? ಇಲ್ಲ. ಅದಕ್ಕೆ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ತಗೋಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಅವ್ರು ತಗೊಳ್ಳೋದು ಏನ್ ಮಾಡ್ತಾರೆ? ಇಂಟು 15 ಅಷ್ಟೇ. ಇಂಟು 15% ಅಂದ್ರೆ 15ರಷ್ಟು ಜಾಸ್ತಿ ಮಂದಿನ ಅಷ್ಟೇ ಏನ್ ಮಾಡ್ಕೋತಾರೆ ಅಂದ್ರೆ CBT 2 ಗೆ ಅವರು ಸೆಲೆಕ್ಟ್ ಮಾಡ್ತಾರೆ. ಆದ್ದರಿಂದ ನೀವೇನ್ ಮಾಡ್ಬೋದು? ಇಲ್ಲಿ ಹೆಚ್ಚಿನ ಅಂಕವನ್ನ ಪಡಿಲಿಕ್ಕೆ ನೀವು ಏನ್ ಮಾಡ್ಬೋದು? ಪ್ರಯತ್ನ ಪಡ್ಬೇಕು. ನೀವೀಗ ಹೆಚ್ಚಿನ ಫೋಕಸ್ ಅನ್ನ CBT 1 ಮೇಲೆ ಮಾಡಿ. ಯಾಕಂತಂದ್ರೆ ನೀವು ಕ್ರ್ಯಾಕ್ ಮಾಡಿದ ತಕ್ಷಣ CBT 2 ಬರುತ್ತೆ, ಆಮೇಲೆ ಸೈಕೋ ಬರುತ್ತೆ. ಸಂಕ್ಷಿಪ್ತವಾಗಿ ಇದನ್ನ ಹೇಳ್ತೀನಿ. ಮುಂದೆ ಯಾವತ್ತಾದ್ರೂ ಟೈಮ್ ಸಿಕ್ಕಾಗ ಪೂರ್ಣ ಪ್ರೊಸೆಸ್ ಅನ್ನ ಹೇಳ್ತೀನಿ. CBT 2 ಯಾವ ತರ ಇರುತ್ತಪ್ಪ? ಇದರಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಇರುತ್ತೆ. ಪಾರ್ಟ್ 1 ಅಲ್ಲಿ 100 ಮಾರ್ಕ್ಸ್ ಇರುತ್ತೆ. 90 ನಿಮಿಷದ ಎಕ್ಸಾಮ್ ಇರ್ತದೆ. ಇದರಲ್ಲೂ ನೀವು ಮುಂದೆ ಪಾಸ್ ಆಗ್ಬೇಕಂದ್ರೆ 40% ತಗೋಬೇಕು. ಅನ್ರಿಸರ್ವ್ಡ್ OBC 30, SC 30, ST 25. ಇನ್ನು ಪಾರ್ಟ್ ಬಿ ಇದು ಓನ್ಲಿ ಕ್ವಾಲಿಫೈಯಿಂಗ್ ಅಷ್ಟೇ. ಇದಕ್ಕೇನ ನಿಮ್ ಕನ್ಸಿಡರ್ ಮಾಡಲ್ಲ. ಇದು ನಿಮ್ಮ ಯಾವ ಗ್ರೇಡ್ ಮೇಲೆ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ನಿಮ್ ಗ್ರೇಡ್ ಚೆಕ್ ಮಾಡ್ಲಿಕ್ಕೆ ಎಕ್ಸಾಮ್ ಅನ್ನ ಮಾಡ್ತಾರೆ. ಟೋಟಲ್ 75 ಮಾರ್ಕ್ಸ್ ಇರುತ್ತದೆ. 60 ನಿಮಿಷದ ಎಕ್ಸಾಮ್ ಇರ್ತದೆ. ಇದರಲ್ಲೂ ಸಹ 35 ಅಂದ್ರೆ ಇದರಲ್ಲಿ ಯಾವ ಕೆಟಗರಿ ಇಲ್ಲ. ಕಂಪಲ್ಸರಿ ಎಲ್ಲರೂ 35% ಮಾರ್ಕ್ಸ್ ಅನ್ನ ಇದರಲ್ಲಿ ತೆಗೆದುಕೊಳ್ಳಲೇಬೇಕು. ಮುಂದಿನ ಹಂತಕ್ಕೆ ನೀವು ಹೋಗ್ಬೇಕಂತಂದ್ರೆ ಏನು ಪಾರ್ಟ್ ಬಿ ಇರ್ತಲ್ಲ ಇದರಲ್ಲಿ 30% ಮಾರ್ಕ್ಸ್ ಅನ್ನ ನೀವು ಕಂಪಲ್ಸರಿ ಆಗಿ ತಗೊಳ್ಳೇಬೇಕು. ಇಲ್ಲಿ ನೀವು ಅರ್ಥ ಮಾಡ್ಕೊಂಡಿರೋದು ಏನಂತಂದ್ರೆ ಪಾರ್ಟ್ A1 ಅಲ್ಲಿ ನೀವು ಎಕ್ಸಾಮ್ ಅನ್ನ ಬರಿತೀರಾ. ಪಾರ್ಟ್ ಬಿ ಅನ್ನು ಸಹ ನೀವೇನ್ ಬರೀತೀರಾ. ಟೋಟಲ್ ಆಗಿ 150 ಏನಾಗುತ್ತೆ ಅಂದ್ರೆ ನಿಮಿಷ ಇರ್ತದೆ. 175 ಮಾರ್ಕ್ಸ್ ಇರ್ತವೆ. 2 ಭಾಗ ಮಾಡಿರ್ತಾರೆ, ಪಾರ್ಟ್ ಎ ಪಾರ್ಟ್ ಬಿ. ಇದನ್ನ ತುಂಬಾ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಬೇಡಿ. ಈಗ CBT 2 ಬಗ್ಗೆ ಈ ಕಾನ್ಸ್ಟೆಂಟ್ ಏನ್ ಮಾಡ್ರಿ ಅಂತಂದ್ರೆ CBT 1 ಬಗ್ಗೆ ನೀವು ಅರ್ಥ ಮಾಡ್ಕೊಡ್ರಿ. ಏನಂತಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ಕೇಳ್ಕೊಡ್ರಿ. 75 ಮಾರ್ಕ್ಸ್ ಇನ್ನೊಂದ್ಸಲ ಹೇಳ್ತೀನಿ. ಟೋಟಲ್ ಆಗಿ 4 ಭಾಗ ಇರುತ್ತೆ. CBT 1, CBT 2, CBT 3 ಅಂತ ಇರುತ್ತೆ. ಯಾರು ಇದ್ರಲ್ಲಿ ಎಲ್ಲವೂ ಪಾಸ್ ಆಗಿ ಬರ್ತಾರಲ್ಲ ಅವ್ರು ಏನಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಹಾಗಾದ್ರೆ ಈ ಕಾಂಪಿಟೇಟಿವ್ ಟೆಸ್ಟ್ ಅಥವಾ ಸೈಕೋ ಟೆಸ್ಟ್ ಅಲ್ಲಿ ಯಾರೆಲ್ಲ ಪಾಸ್ ಆಗಿರ್ತಾರಲ್ಲ ಅವ್ರನ್ನ ಏನ್ ಮಾಡ್ತಾರೆ 1.5 ಟೈಮ್ಸ್ ಏನ್ ಜನರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಸೆಲೆಕ್ಟ್ ಮಾಡ್ಕೋತಾರೆ. ಅಂದ್ರೆ ನೀವ್ ಇಲ್ಲೇನ್ ಮಾಡಿದ್ರಿ, ಇಲ್ಲಿ 1500 ಮಂದಿ ಎಕ್ಸಾಮ್ ಬರ್ದಿದ್ರಿ, ಇಲ್ಲಿ ಏನ್ ಬರ್ದ್ರಿ 800 ಮಂದಿ ಎಕ್ಸಾಮ್ ಬರ್ದ್ರಿ. ಇಲ್ಲಿ ಕೇವಲ 150 ಮಂದಿ ಮಾತ್ರ ಎಕ್ಸಾಮ್ ಅನ್ನ ಬರ್ಲಿಕ್ಕೆ ಕ್ವಾಲಿಫೈ ಆಗ್ತೀರಾ. ಇರುವುದೇ 100 ಪೋಸ್ಟ್. ಅದ್ರಲ್ಲಿ 50 ಮಂದಿ ಮಾತ್ರ ಜಾಸ್ತಿಯನ್ನ ತಗೊಂಡಿರ್ತಾರೆ. ಅಂದ್ರೆ 150 ಮಂದಿ ಮಾತ್ರ ಮೆಡಿಕಲ್ ಟೆಸ್ಟ್ ಅನ್ನ ಬರ್ಲಿಕ್ಕೆ ಹೋಗ್ತೀರಾ. ಯಾಕಂದ್ರೆ ಇಲ್ಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ ತುಂಬಾ ಸ್ಟ್ರಿಕ್ಟ್ ಆಗಿ ಮೆಡಿಕಲ್ ಸ್ಟ್ಯಾಂಡರ್ಡ್ ಎ ಇರಬೇಕು. ಮತ್ತೆ ಮೆಡಿಕಲ್ ನ ತುಂಬಾ ಸ್ಟ್ರಿಕ್ಟ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಆದ್ದರಿಂದ ಒಂದು 50 ಮಂದಿ ಆ ಕಡೆ ಈ ಕಡೆ ಆದ್ರೂ ಸಹ 100 ಮಂದಿ ಎಕ್ಸಾಮ್ ಪಾಸ್ ಆಗ್ಲಿ ಅಂತ ಏನ್ ಮಾಡಿರ್ತಾರೆ ಅಂತಂದ್ರೆ 150 ಮಂದಿಯನ್ನ ಸೆಲೆಕ್ಟ್ ಮಾಡ್ತಾರೆ.
ಹಾಗಾದ್ರೆ ಈಗ ಇಲ್ಲಿ ಬರೋಣ ನಾವು. ಇದೇ ನೋಡಿದ್ರಲ್ಲ ಮೊದಲನೇದು ನೀವು ಈಗ ಓದಿದನ ಕಟ್ ಆಫ್ ಮಾರ್ಕ್ಸ್ ಆಫ್ ರೆಗ್ಯುಲರ್ ಕ್ಯಾಂಡಿಡೇಟ್ ಆಸ್ ಪರ್ ವೇಕೆನ್ಸಿ ಶಾರ್ಟ್ ಲಿಸ್ಟೆಡ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಅಂದ್ರೆ ಇದು ಯಾವುದಕ್ ಬಿಟ್ಟಿದಾರಪ್ಪ ಅಂತಂದ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನ್ ಮಾಡಿದಾರೆ ಅಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಲಿಕ್ಕೆ ಇದನ್ನ ಶಾರ್ಟ್ ಲಿಸ್ಟೆಡ್. ಇದನ್ನ ಈಗ ನೋಡಿ ಇಲ್ಲಿಗೆ ಬಂದ್ ನಿಂತಿದೆ. ಇದು ಇಲ್ಲಿಂದ ಇಲ್ಲಿಗೆ ಇಲ್ಲಿ ಏನಿದೆಯಲ್ಲ ಇದಕ್ಕೆ ಪಾಸ್ ಆಗ್ಲಿಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಇದು ಮೆರಿಟ್ ಲಿಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಿಸ್ಟ್. ಇದಾದ ನಂತರ ಇನ್ನೊಂದು ಲಿಸ್ಟ್ ಬರುತ್ತೆ, ಆದ್ರೆ ಇನ್ನೊಂದು 2-3% ಆ ಕಡೆ ಈ ಕಡೆ ಆಗ್ಬೋದು, ಆದ್ರೆ ಇಷ್ಟಂದ್ರೂ ಫೈನಲ್. ಈಗ ಇದನ್ನ ಸರಿಯಾಗಿ ಓದ್ಕೊಡ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ 72.64 ಇರಬೇಕು, SC ಗೆ 60.82 ನಿಂತಿದೆ, ST ಗೆ 54.06 ಇದೆ, OBC ಗೆ 69.13 ಇದೆ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ 52.09 ಮೆರಿಟ್ ಬಂದ್ ನಿಂತಿದೆ. ಇನ್ನು ನೀವು ಕೆಳಗಡೆ ನೋಡ್ಬೋದು, ಇಲ್ಲಿ ಟೆಕ್ನಿಷಿಯನ್ ಸಹ ಎಷ್ಟೋ ಮಂದಿ ಎಕ್ಸಾಮ್ ಇನ್ನ ಆಗಿಲ್ಲ, ಆಗ್ತದೆ. ಅವ್ರದ್ದು ಸಹ ಏನಾಗಿದೆ ಅಂದ್ರೆ ಇಲ್ಲಿ ಬೇರೆ ಬೇರೆ ಟ್ರೇಡ್ ಅಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ. ಅವರು ಕಾರ್ಪೆಂಟರ್ ಇರ್ತಾರೆ, ಆಮೇಲೆ ಎಲೆಕ್ಟ್ರಿಕಲ್ ಇರ್ತಾರೆ, ಪವರ್ ಮ್ಯಾನ್ ಇರ್ತಾರೆ, ಈ ತರ ನೋಡ್ಬೋದು, TRD ಇರ್ತದೆ, ವರ್ಕ್ಶಾಪ್ ಇರ್ತದೆ. ಇವರೆಲ್ಲರೂ ಅಪ್ಲಿಕೇಶನ್ ಹಾಕಿರ್ತಾರೆ. ಇವರೆಲ್ಲರಿಗೂ ಬೇರೆ ಬೇರೆ ರೀತಿಯ ಇದೆ. ಇಲ್ಲಿ ನೋಡ್ಬೋದು ನೀವು, ಅವರು ಸಹ ಇಲ್ಲಿ ಟೆಕ್ನಿಷಿಯನ್ ಗ್ರೇಡ್ 3 ಬ್ರಿಡ್ಜ್ ಅಂತ ಇದೆ, 75 ಮೆರಿಟ್ ಬಂದ್ ನಿಂತಿದೆ. ಯಾರಿಗೆ ಅನ್ರಿಸರ್ವ್. ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಲಿ, ಟೆಕ್ನಿಷಿಯನ್ ಗ್ರೇಡ್ 3 ಕ್ಯಾರೇಜ್ ಅಂಡ್ ವ್ಯಾಗನ್ CNW 57.71%. ಯಾವುದು ಅನ್ರಿಸರ್ವ್ಡ್ಗೆ. SC ಗೆ 40, ST 38, OBC 56, ಎಕ್ಸ್ ಸರ್ವಿಸ್ ಮ್ಯಾನ್ 52, OH 28. ಈ ತರ ಪ್ರತಿಯೊಂದಕ್ಕೂ ಬೇರೆ ಬೇರೆ ರೀತಿಯ ಏನಾಗಿದೆ ಅಂದ್ರೆ ಕಟ್ ಆಫ್ ಮಾರ್ಕ್ಸ್ ನಿಲ್ಲಿಸಿದ್ದಾರೆ. ಇದು ಇವ್ರದ್ದು ಪ್ರೊಸೆಸ್ ಬೇರೆ ತರ ಇರ್ತದೆ. ಟೆಕ್ನಿಷಿಯನ್ ಅವ್ರದ್ದು ಪ್ರೊಸೆಸ್ ಬೇರೆ ತರ ಇದೆ, ಇವ್ರದೊಂದ್ಸಲ ಬೇರೆ ಹೇಳ್ತೀನಿ. ಯಾವಾಗ ಟೆಕ್ನಿಷಿಯನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಯಾವ ತರ ಇರ್ತದೆ ಅಂತ ಅದನ್ನೊಂಥರ ಬೇರೆ ತರ ಹೇಳ್ತೀನಿ. ಇವಾಗ ಯಾರೆಲ್ಲ ಅಸಿಸ್ಟೆಂಟ್ ಲೋಕೋ ಪೈಲಟ್ ಎಕ್ಸಾಮ್ ಹೋಗ್ತಾ ಇದ್ರಲ್ಲ ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಇದೊಂದು ಬೆಂಗಳೂರು RRB, ಇದು ಯಾವ RRB ಕಟ್ ಆಫ್ ಮಾರ್ಕ್ಸ್ ಲಿಸ್ಟ್? ಬೆಂಗಳೂರು RRB ಅವರದು. ಇದು ಬೆಂಗಳೂರು RRB ಯಾರ ಎಕ್ಸಾಮ್ ಬರಿತಾ ಇದ್ರಲ್ಲ ಅವರು ಇದನ್ನ ಸರಿಯಾಗಿ ಗಮನಿಸ್ಕೊಂಡು ನೋಡ್ಕೊಡ್ರಿ. ಒಂದ್ ಸ್ಕ್ರೀನ್ ಶಾಟ್ ತಕೊಡ್ರಿ, ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೋದು ಸರಿಯಾಗಿ ನೋಡ್ಕೊಡ್ರಿ. ಇದು ಫೈನಲ್ ಅಲ್ಲ, ಇದಾದ್ಮೇಲೆ ಇನ್ನೊಂದ್ಸಲ ಇನ್ನೊಂದು ಬಿಡ್ಬೋದು. ಯಾಕಂತಂದ್ರೆ ಇದು 1.5 1:5 ಅಷ್ಟೇ. 1:5 ಬಿಟ್ಟಿರ್ತಕ್ಕಂತ ಮೆರಿಟ್ ಲಿಸ್ಟ್ ಇದು. 1:5 ಮೆರಿಟ್ ಲಿಸ್ಟ್. ಇನ್ನೊಂದು ಲಿಸ್ಟ್ ಇದಾದ್ಮೇಲೆ ಬಿಡ್ತಾರೆ, ಅವಾಗ ಏನಿರ್ತದೆ ಫೈನಲ್ ಇರ್ತದೆ. ಏನ್ ಬಾಳಿದ್ರೆ ಒಂದ್ ಮಾರ್ಕ್ಸ್ 1.5 ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗ್ಬೋದು ಇಷ್ಟೇ. ಈಗ ನಿಮ್ಗೆ ಐಡಿಯಾ ಬಂದಿರುತ್ತೆ ಅನ್ಕೋತೀನಿ. ಎಲ್ಲರೂ ಯಾರೆಲ್ಲ ಎಕ್ಸಾಮ್ ಬರಿತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಸರಿಯಾಗಿ ಪ್ರಿಪೇರ್ ಮಾಡ್ಕೊಡ್ರಿ. CBT 1 ಗೆ ಸರಿಯಾದ ಪ್ರಿಪರೇಷನ್ ಮಾಡ್ಕೊಡ್ರಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ಸ್ಟಡಿ ಮಾಡ್ಬೇಕು, ಮತ್ತೆ ಯಾವ ತರ ಎಕ್ಸಾಮ್ ಮಾರ್ಕ್ಸ್ ಬೀಳ್ತಾವೆ, ಯಾವ್ಯಾವ ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ಬೇಕಂತ ಹೇಳಿ ನನ್ನ ಚಾನಲ್ ಅಲ್ಲಿ ಇನ್ನು ವಿಡಿಯೋ ಅದಾವೆ, ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊಡ್ರಿ. ALP ಬಗ್ಗೆ ಮಾಡಿದೀನಿ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ಕೋಣ.